जय हो विज्ञान के जय हो, जय हो विज्ञान के जय हो, ನಮ್ಮ ಭಾರತೀಯ ವಿಜ್ಞಾನಿಗಳಿಗೆ ಜೈ ಹೋ, ಜೈ ಹೋ ಜೈ ಹೋ ಜೈ ಹೋ, ಜೈ ಹೋ ಜೈ ಹೋ ಜೈ ಹೋ. ತಂತ್ರಜ್ಞಾನವಿರದ ಸಮಯದಲ್ಲಿ ಪುರಾತನದ ತೊಟ್ಟಿಲಲ್ಲಿ ಬೆಳೆದು ನಿಂತ ವಿಜ್ಞಾನಿಗಳಿಗೆ ಜೈ ಹೋ, ಓ ಜೈ ಹೋ. ಸೊನ್ನೆಯ ಕಂಡು ಹಿಡಿದ ಆರ್ಯಭಟರಿಗೆ ಹಾಕುವೆ ಜೈ ಹೋ, ಶಸ್ತ್ರಚಿಕಿತ್ಸೆಯ ಪಿತಾಮಹ ಸುಶ್ರುತರಿಗೆ ಹಾಕುವೆ ಜೈ ಹೋ, ಆಯುರ್ವೇದದ ಪಿತಾಮಹ ಚರಕರಿಗೆ ಹೇಳುವೆ ಜೈ ಹೋ ಎಂದು ಹೇಳುವೆ. ಜೈ ಹೋ ಜೈ ಹೋ ಜೈ ಹೋ ಜೈ ಹೋ. ಆಧುನಿಕತೆಯ ನೆರಳಿನಲ್ಲಿ ಸಾಗಿ ಬಂದ ವಿಜ್ಞಾನಿಗಳಿಗೆ ಹೇಳುವೆ ಹೀಗೆ ಜೈ ಹೋ. ಬೆಳಕಿನ ಚದುರುವಿಕೆಗೆ ನೊಬೆಲ್ ಪ್ರಶಸ್ತಿಯ ಜಯಿಸಿದ ವಿಜ್ಞಾನ ದಿನಾಚರಣೆಯ ರೂವಾರಿಯಾದ ಸರ್ ಸಿ ವಿ ರಾಮನ್ರಿಗೆ ಜೈ ಹೋ ಜೈ ಹೋ ಜೈ ಹೋ ಜೈ ಹೋ ಜೈ ಹೋ ಹೇಳುವೆ ಜೈ ಹೋ. ನಿರೂಪಿಸಿದ ಜಗದೀಶ ಚಂದ್ರ ಬೋಸರಿಗೆ ಜೈ ಹೋ, ಜೈ ಹೋ. ಇತ್ತೀಚಿನ ಭಾರತೀಯ ಮೊದಲ ಮಾನವ ಗಗನಯಾನಿ ಶುಭಾಂಶು ಶುಕ್ಲರವರಿಗೆ ಜೈ ಹೋ ಜೈ ಹೋ ಜೈ ಹೋ ಜೈ ಹೋ. ಇಂತಹ ಮಹಾನ್ ವಿಜ್ಞಾನಿಗಳ ಸಾಲಲಿ ನಿಮ್ಮಯ ಸಾಧನೆಯು ಒಂದು ಸೇರಲಿ, ಸೇರಲಿ. ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ಸಾಧನೆಗೈದ ಮಹಾನ್ ವಿಜ್ಞಾನಿಗಳಿಗೆ ಎದ್ದು ನಿಂತು ಹೇಳುವೆ, ಎದ್ದು ನಿಂತು ಹೇಳುವೆ. ಮೇರಾ ಭಾರತ್ ಕಿ ಜೈ ಹೋ, ಹಮಾರೆ ವಿಜ್ಞಾನಿಯೋं को ಜೈ ಹೋ, ಜೈ ಹೋ.
ಆಕಾಶ ಭೂಮಿಯ ಮಧ್ಯ ನೀನು, ನಿನಗಿಂತ ಸರಿಸಾಟಿ ಯಾರು? ಒಳ್ಳೆಯದು ಕೆಟ್ಟದರ ನಡುವೆ ನೀನು, ನಿನಗಿದನ ಕಲಿಸೋರು ಯಾರು? ಆಕಾಶಕ್ಕಿಂತ ನಿನ್ನ ಹೆಸರ ಹೊಳೆಯಲು ಒಳ್ಳೆಯ ಪರಿಪಾಲಕ ನೀನಾಸ. ಚೆನ್ನಾಗಿ ಓದ್ಬೇಕು. ನಿಮ್ಮೆಲ್ಲರ ಬಗ್ಗೆನೂ ಈ ಊರು ಹೆಮ್ಮೆಯಿಂದ ಮಾತಾಡ್ಬೇಕು. ನಿನಗೆ ಓದ್ ಯಾಕೆ ಬೇಕು ಅಂತ ಕೇವಲವಾಗಿ ಮಾತಾಡಿದವರು ನಿಮ್ಮ ಅರ್ಹತೆನ ನೋಡಿ ಅವಮಾನ ಮಾಡಿದವರು, ಹೆಣ್ಮಕ್ಳು ಹುಟ್ಟಿರೋದು ಬರೀ ಮದುವೆ ಮಾಡ್ಕೊಳಕ್ಕೆ ಅಂತ ಮಾತಾಡಿದವರು ಎಲ್ಲರೂ ಸೇರಿ ನಿಮ್ಮೆಲ್ಲರ ಬಗ್ಗೆನೂ ಹೆಮ್ಮೆಯಿಂದ ಮಾತಾಡ್ಬೇಕು. ಓ ಪಠಣವೆಂದರೆ ಪಾಠಗಳ ಓದುವುದಷ್ಟೇ ಅಲ್ಲವೋ? ಪ್ರಶ್ನಿಸುವ ಗುಣವಿದ್ದರೆ ಪ್ರತಿ ಉತ್ತರವು ಪಾಠವೇ. ಕಣ್ಣಿಗೆ ಕಾಣುವ ಪ್ರತಿ ಸಂಗತಿಯಲ್ಲೂ ಒಂದು ವಿಷಯ ಇರುವುದು ಸಹಜವೇ. ಕಾಣದ ಸೂಕ್ಷ್ಮತೆಯನ್ನು ತಿಳಿ ಹೇಳಲು ಇರುವುದು ವಿಜ್ಞಾನವೇ. ಓ ವಿಜ್ಞಾನವೇ, ವಿಜ್ಞಾನ ನಿನ್ನೆಂದು, ವಿಜ್ಞಾನ ನಾಳೆ ಮುಂದು ವಿಜ್ಞಾನ. ಓ ಓ ಸೌರವ್ಯೂಹದ 8 ಗ್ರಹಗಳು ಸೂರ್ಯನ ಸುತ್ತಲೂ ಚಲಿಸುವ ಮೋಡಗಳು, ಜೀವಜಾಲವ ಹೊಂದಿರುವ ಏಕೈಕ ಗ್ರಹವೇ ಭೂಮಿ. ಭೂಮಿ ಭೂಮಿ ಚಂದ್ರನ ಮೇಲೆ ಕಾಲಿಟ್ಟಿರುವ ಏಕೈಕ ಮನುಜ ಅವನೇ ವಿಜ್ಞಾನಿ ಸ್ವಾಮಿ. ವಿಜ್ಞಾನಿ ಸ್ವಾಮಿ, ವಿಜ್ಞಾನನೇ ನಿನ್ನೆಂದು, ವಿಜ್ಞಾನ ನಾಳೆ ಮುಂದು ವಿಜ್ಞಾನ. ಹುಟ್ಟಾದರೂ ಸಾವಾದರೂ ಸೃಷ್ಟಿಯಲ್ಲಿ ಏನಾದರೂ, ಜೀವಿಯಾದರೂ ನಿರ್ಜೀವಿಯಾದರೂ ಈ ವಿಜ್ಞಾನದ ಒಂದು ಭಾಗವೇ. ಹೊಸದನ್ನೇ ಕಂಡು ಹಿಡಿದರು, ಅದ್ಭುತಗಳೇ ನಡೆದರು, ಸ್ಪಷ್ಟವಾದರು ಸಂಕೀರ್ಣವಾದರು. ಈ ಜಗದಲ್ಲಿಯ ಒಂದು ಜಾಗವೇ, ಒಂದು ಜಾಗವೇ. ಪ್ರತಿ ಚಲನೆಗೂ ವಿಜ್ಞಾನವೇ ಕಾರಣ, ಪ್ರತಿ ಬದುಕಿಗೂ ವಿಜ್ಞಾನವೇ ಜೀವನ. ಜೀವನ 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 ವಿಜ್ಞಾನ ನಿನ್ನೆಂದು, ವಿಜ್ಞಾನ ನಾಳೆ ಮುಂದು ವಿಜ್ಞಾನ.
ನಿಮ್ಮ ಬದುಕಿನ ರೀತಿ, ನೀತಿ, ಕ್ವಾಲಿಟಿ, ಅದರ ಔನ್ನತ್ಯಗಳನ್ನ ನಿರ್ಧರಿಸಬಲ್ಲ ವ್ಯಕ್ತಿ ಈ ಪ್ರಪಂಚದಲ್ಲಿ ಕೇವಲ ಒಬ್ಬರಿದ್ದಾರೆ, ಅದು ನೀವು. ನೀವು ನಿಜಕ್ಕೂ ಯಶಸ್ವಿಯಾಗಬೇಕು ಅಂತ ತೀರ್ಮಾನಿಸಿದ್ರೆ ನಿಮ್ಮ ಬದುಕಿನ ಪ್ರತಿ ಅನುಭವಕ್ಕೂ ನೀವೇ 100% ಜವಾಬ್ದಾರರಾಗ್ತೀರಿ ಅನ್ನೋದನ್ನ ತೀರ್ಮಾನಿಸಿ.